ಡಿಸಿ ಇದು ಅರುಣ್ ಮಾದೇಶ್ವರನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರು ತಮ್ಮ ಡೈರೆಕ್ಟರ್ ಕ್ಯಾಪ್ ನ ಕಳಚಿ ಆಕ್ಟಿಂಗ್ ಡೆಬ್ಯೂನ ಮಾಡಿದ್ದಾರೆ. ಅಂಡ್ ಅವರೊಡನೆ ವಾಮಿಕಾ ಗಬ್ಬಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಅನೌನ್ಸ್ ಆದಾಗ ಲೋಕೇಶ್ ಅವರನ್ನ ತುಂಬಾ ಜನ ತುಂಬಾ ಬ್ರೂಟಲ್ ಆಗಿ ಟ್ರಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಎಲ್ಸಿಯುನ ಬಿಟ್ಟು ಈಗ ಏನನ್ನೋ ಯಾಕೆ ಮಾಡ್ತಾ ಇದಾರೆ, ಆಕ್ಟಿಂಗ್ ಮಾಡುವಂತಹ ಅವಶ್ಯಕತೆ ಇವ್ರಿಗೆ ಏನಿದೆ ಅನ್ನುವಂತಹ ಮಾತುಗಳು ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿದ್ವು. ಅದೆಲ್ಲದಕ್ಕೆ ಲೋಕೇಶ್ ಅವರು ಉತ್ತರ ಕೊಟ್ರ. ಸಿನಿಮಾ ನೋಡಿದ ನಮಗೆ ಏನ್ ಅನ್ನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ದಾಸ್. ಗಲಾಟೆ ಮತ್ತು ಕ್ರೈಮ್ ಇಂದ ತುಂಬಿರುವಂತಹ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರುವಂತಹ ಇವನ ಜೀವನ ಅನಿರೀಕ್ಷಿತವಾಗಿ ಹಲವು ಘಟನೆಗಳ ನಂತರ ಬೇರೆ ಡೈರೆಕ್ಷನ್ಗೆ ಸಾಗೋದಕ್ಕೆ ಶುರುವಾಗುತ್ತೆ. ಕಂಟಿನ್ಯೂಸ್ ಓಡ್ತಾ ಇರಬೇಕಾಗಿರುವಂತಹ ಪರಿಸ್ಥಿತಿಗೆ ಬಂದು ತಲುಪ್ತಾನೆ. ಆ ಜರ್ನಿಯಲ್ಲಿ ಒಂದಷ್ಟು ಸಂಬಂಧಗಳು ಹುಟ್ಕೊಳ್ತವೆ, ಒಂದಷ್ಟನ್ನ ಇವನು ಕಳ್ಕೋತಾನೆ. ಮೋಸ, ಸರ್ವೈವಲ್ ಮತ್ತೆ ರಿವೆಂಜ್ ಎಲ್ಲದರ ಮಧ್ಯೆ ಸಿಗಾಕೊಳ್ತಾನೆ. ಸೊ ಈ ಜರ್ನಿಯಲ್ಲಿ ಏನೇನಾಯ್ತು, ಇವನಿಗೆ ಚಂದ್ರ ಅಕ್ಕ ವಾಮಿಕಾ ಗಬ್ಬಿ ಅವರು ಹೇಗೆ ಪರಿಚಯ ಆದ್ಲು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಮೊದಲಿಗೆ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ಈ ಸಿನಿಮಾದ ಬ್ಯಾಕ್ ಬೋನ್ ಅಂದ್ರೆ ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಸಿನಿಮಾದ ಬಿಗ್ಗೆಸ್ಟ್ ಹೀರೋ ಯಾರು ಅಂತ ಕೇಳಿದ್ರೆ ನನಗೆ ಮೊದಲು ನೆನಪಿಗೆ ಬರೋದೇ ಅನಿರುದ್ಧ್. ಪ್ರತಿ ಇಂಪಾರ್ಟೆಂಟ್ ಸೀಕ್ವೆನ್ಸ್ಗೆ ಅವ್ರು ಕೊಟ್ಟಂತಹ ಎಲಿವೇಶನ್ ಬೇರೊಂದು ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಕಾರಿಡಾರ್ ಫೈಟ್ ಸೀಕ್ವೆನ್ಸ್, ಆಕ್ಷನ್ ಕೋರಿಯೋಗ್ರಫಿ ಸಖತ್ತಾಗಿದೆ, ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಆದ್ರೆ ಆ ಸೀನ್ ನ ಗೂಸ್ ಬಂಪ್ಸ್ ಲೆವೆಲ್ಗೆ ತಗೊಂಡು ಹೋಗೋದು ಅನಿರುದ್ಧ್ ಅವರ ಬಿಜಿಎಂ. ಕೆಲವೊಂದು ಸೀನ್ಸ್ ಸ್ಕ್ರೀನ್ ಪ್ಲೇ ದೃಷ್ಟಿಕೋನದಿಂದ ಆವರೇಜ್ ಅಂತ ಅನಿಸ್ಬೋದು, ಆದ್ರೆ ಅನಿರುದ್ಧ್ ಅವರ ಮ್ಯೂಸಿಕ್ ಅವುಗಳನ್ನ ಸಹ ಎಲಿವೇಟ್ ಮಾಡಿದೆ. ರಿಲೀಸ್ ಮಾಡಿರುವಂತಹ ಡಿಸಿ ಸೌಂಡ್ ಟ್ರ್ಯಾಕ್ ನ ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಎಸ್ಪೆಷಲಿ ಜಿಮ್ ಅಲ್ಲಿ ವರ್ಕೌಟ್ ಮಾಡೋರ್ಗೆ ಹೇಳು ಮಾಡಿಸ್ದಂಗಿದೆ ಆ ಟ್ರ್ಯಾಕ್ ಗಳು. ಥಿಯೇಟರ್ ನಲ್ಲಂತೂ ಇದರ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ. ಲೋಕೇಶ್ ಕನಗರಾಜ್ ಅವರ ಬಗ್ಗೆ ಸಪರೇಟ್ ಆಗಿ ಮಾತಾಡಬೇಕು. ಸಿನಿಮಾ ಅನೌನ್ಸ್ ಆದಾಗಲೇ ಇವರು ಈ ರೋಲ್ಗೆ ಫಿಟ್ಟೇ ಆಗಲ್ಲ ಅಂತ ತುಂಬಾ ಟ್ರಾಲ್ಸ್, ಮೀಮ್ಸ್ ಗಳನ್ನ ನೋಡಿದ್ದೆ. ಆದ್ರೆ ಈ ಸಿನಿಮಾದ ಮೂಲಕ ಅವರು ಅದೆಲ್ಲದಕ್ಕೂ ಸಾಲಿಡ್ ಆದಂತಹ ಜವಾಬನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನ್ಯಾಚುರಲ್ ಸ್ಕ್ರೀನ್ ಪ್ರೆಸೆನ್ಸ್, ಸಟಲ್ ಪರ್ಫಾರ್ಮೆನ್ಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ದಾಸ್ ಪಾತ್ರವನ್ನ ತುಂಬಾ ಕನ್ವಿನ್ಸಿಂಗ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆದ್ರೆ ನನಗೆ ಇನ್ನೂ ಸರ್ಪ್ರೈಸ್ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಅಂದ್ರೆ ವಾಮಿಕಾ ಗಬ್ಬಿ ಅವ್ರದ್ದು. ರೀಸೆಂಟ್ ತಮಿಳು ಸಿನಿಮಾಗಳಲ್ಲಿ ಬರ್ದಿರುವಂತಹ ಒನ್ ಆಫ್ ದ ಫೈನೆಸ್ಟ್ ಫೀಮೇಲ್ ಕ್ಯಾರೆಕ್ಟರ್ಸ್ ಅಂತ ಕೂಡ ಹೇಳ್ಬೋದು. ಹೀರೋಯಿನ್ ಅಂತ ಸಾಂಗ್ಸ್ಗೆ ಅಥವಾ ಗ್ಲಾಮರ್ಗೆ ಸೀಮಿತವಾಗಿದೆ, ಕತೆಗೆ ಒಂದು ಮುಖ್ಯ ಪಿಲ್ಲರ್ ಆಗಿ ನಿಂತಿದೆ ಈ ಒಂದು ಪಾತ್ರ. ಸಿನಿಮಾದಲ್ಲಿ ಸಿಕ್ಕಿರುವಂತಹ ಎಲಿವೇಶನ್ಸ್ ಅಷ್ಟೇ ಇವ್ರಿಗೂ ಸಿಕ್ಕಿದೆ, ವಿಚ್ ಇಸ್ ವೆರಿ ನೈಸ್. ಅವರ ಪಾತ್ರಕ್ಕೆ ಕ್ಲಿಯರ್ ಆರ್ಕ್ ಇದೆ, ಎಮೋಷನಲ್ ಗ್ರಾಫ್ ಇದೆ, ಮತ್ತೆ ಲೋಕೇಶ್ ಅವರ ಜೊತೆಗೆ ಇರುವಂತಹ ಬಾಂಡಿಂಗು ತುಂಬಾ ಜೆನ್ಯೂನ್ ಆಗಿ ಮೂಡ್ ಬಂದಿದೆ. ಹಾನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಕೆಲವೊಂದು ಎಮೋಷನಲ್ ಸೀನ್ಸ್ ನಲ್ಲಿ ವಾಮಿಕಾ ಅವರ ಪರ್ಫಾರ್ಮೆನ್ಸ್ ಲೋಕೇಶ್ ಗಿಂತ ಒಂದು ಹೆಜ್ಜೆ ಮುಂದೆನೆ ಇದೆ ಅಂತ ನನಗಂತೂ ಅನಿಸ್ತು. ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಅದೇನೆ, ಯಾವ ಪಾತ್ರವು ಸುಮ್ಮನೆ ಸ್ಕ್ರೀನ್ ಮೇಲೆ ಫಿಲ್ಮ್ ಮಾಡೋದಕ್ಕೆ ಅಂತ ಬಂದು ಹೋಗಲ್ಲ. ಪ್ರತಿ ಆರ್ಟಿಸ್ಟು ಕತೆಗೆ ಒಂದು ವ್ಯಾಲ್ಯೂ ಅನ್ನ ಆಡ್ ಮಾಡ್ತಾರೆ. ಒಂದೊಂದು ಪಾತ್ರಕ್ಕೂ ಪರ್ಪಸ್ ಇದೆ, ಇನ್ವಾಲ್ವ್ಮೆಂಟ್ ಇದೆ. ಇಂತಹ ರೈಟಿಂಗ್ ಇಂದಾನೆ ಡೈರೆಕ್ಟರ್ ಕಟ್ಟಿರುವಂತಹ ಪ್ರಪಂಚಕ್ಕೆ ನಾವು ಇನ್ನಷ್ಟು ಬೇಗ ಕನೆಕ್ಟ್ ಆಗ್ತೀವಿ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸಿನಿಮಾಟೋಗ್ರಫಿ ತುಂಬಾ ಇಂಪ್ರೆಸ್ ಮಾಡುತ್ತೆ. ರಿಯಲ್ ಲೊಕೇಶನ್ಸ್ ನ ಯೂಸ್ ಮಾಡಿರುವಂತಹ ರೀತಿ, ನ್ಯಾಚುರಲ್ ಲೈಟಿಂಗ್, ರಾ ಫ್ರೇಮ್ಸ್ ಇವೆಲ್ಲ ಸೇರಿ ಸಿನಿಮಾಗೆ ಒಂಥರ ಗ್ರೌಂಡೆಡ್ ಫೀಲ್ ಅನ್ನ ಕೊಡುತ್ತೆ. CGI ಅಥವಾ ಅನ್ನೆಸರಿ ಗ್ರಾಫಿಕ್ಸ್ ಮೇಲೆ ಡಿಪೆಂಡ್ ಆಗದೆ ಪ್ರಾಕ್ಟಿಕಲ್ ಅಪ್ರೋಚ್ ತಗೊಂಡಿರೋದು ಇಷ್ಟ ಆಯ್ತು. ಆಕ್ಷನ್ ಕೋರಿಯೋಗ್ರಫಿ ಕೂಡ ತುಂಬಾ ನೀಟ್ ಆಗಿದೆ. ವೈಲೆನ್ಸ್ ಇದೆ, ಆದ್ರೆ ಆ ವೈಲೆನ್ಸ್ ಶಾಕ್ ವ್ಯಾಲ್ಯೂಗೋಸ್ಕರ ಮಾತ್ರ ಯೂಸ್ ಮಾಡಿಲ್ಲ. ಕತೆಗೆ ಬೇಕಿರುವಂತಹ ಜಾಗದಲ್ಲಿ ಪಾತ್ರಗಳ ಎಮೋಷನ್ಸ್ ನ ಇನ್ನಷ್ಟು ಇಂಪ್ಯಾಕ್ಟ್ಫುಲ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ರೀಸೆಂಟ್ ಆಕ್ಷನ್ ಸಿನಿಮಾಗಳಲ್ಲಿ ವೈಲೆನ್ಸ್ ಅಂದ್ರೆ ರಕ್ತ ತೋರ್ಸೋದು, ಕುಯ್ಯೋದು ಮಾತ್ರ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ವೈಲೆನ್ಸ್ಗೆ ಪರ್ಪಸ್ ಇದೆ, ವೆಯ್ಟ್ ಇದೆ, ಅದರಿಂದ ಆಕ್ಷನ್ ಸೀನ್ಸ್ ಗಳು ಇನ್ನಷ್ಟು ಎಫೆಕ್ಟಿವ್ ಆಗುತ್ತೆ. ಇನ್ನು ವರ್ಕ್ ಆಗದೆ ಇದ್ದಂತಹ ಆಸ್ಪೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಸಿನಿಮಾದ ಸೆಕೆಂಡ್ ಹಾಫ್ ಇಂಟರ್ವೆಲ್ ನಂತರ ಕತೆ ಸ್ವಲ್ಪ ರಿಪೀಟೆಡ್ ಪ್ಯಾಟರ್ನ್ ನ ಹಿಡಿಯೋದಕ್ಕೆ ಶುರು ಮಾಡುತ್ತೆ. ಒಂದೊಂದು ಸೀನ್ಸ್ ಗಳು ಎಂಗೇಜಿಂಗ್ ಇದ್ರೂ ಸಹ ಓವರ್ ಆಲ್ ಪ್ರೋಗ್ರೆಷನ್ ಅಷ್ಟಾಗಿ ಮುಂದಕ್ಕೆ ಹೋಗ್ತಿಲ್ಲ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಇಂಟರ್ವೆಲ್ ಇಂದ ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ಕತೆ ಇನ್ನಷ್ಟು ಟೈಟ್ಲಿ ಮೂವ್ ಆಗಬಹುದಿತ್ತು. ಇನ್ನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ ಎಮೋಷನಲ್ ರೌಂಡ್ ಆಫ್ ಏನೋ ಚೆನ್ನಾಗಿದೆ, ಆದ್ರೆ ಆ ಡೆಸ್ಟಿನೇಷನ್ ನ ಆಡಿಯನ್ಸ್ ಬಹಳ ಬೇಗ ಗೆಸ್ ಮಾಡಬಹುದು. ಪ್ರೆಡಿಕ್ಟಬಿಲಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಫೈನಲ್ ಇಂಪ್ಯಾಕ್ಟ್ ಕಮ್ಮಿ ಆಗ್ಬೋದು ಅನ್ನೋದು ನಮ್ಮ ಪರ್ಸನಲ್ ಒಪಿನಿಯನ್. ಮತ್ತೆ ಸಿನಿಮಾ ಓವರ್ ಆಲ್ ಒಳ್ಳೆ ಪೇಸ್ ಅನ್ನ ಮೇಂಟೈನ್ ಮಾಡಿದ್ರು ಸಹ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಗುರು ಇದೇ ಆ ಪೀಕ್ ಅನ್ನುವಂತಹ ಹೈ ಮುಟ್ಟಲ್ಲ. ಖಡಕ್ ಆಗಿ ಹೇಳಬೇಕು ಅಂತಂದ್ರೆ ಡಿಸಿ ಒಂದು ಡೀಸೆಂಟ್ ಎಂಟರ್ಟೈನರ್. ಸ್ಟೋರಿಗೆ ಒಳ್ಳೆ ರೌಂಡ್ ಆಫ್ ಇದೆ, ಎಲ್ಲಾ ಪಾತ್ರಗಳು ಕತೆ ಜೊತೆಗೆ ಕನೆಕ್ಟ್ ಆಗ್ತವೆ. ಮತ್ತೆ ಇದೆಲ್ಲದರ ಮೇಲೆ ಚೆರಿ ಆನ್ ಟಾಪ್ ಅಂತ ನಿಲ್ಲೋದು ಅನಿರುದ್ಧ್ ಅವರ ಸೆನ್ಸೇಷನಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಇದಾಗಿತ್ತು ಡಿಸಿ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.